ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ನೋಟ್ ಬ್ಯಾನ್ ಆಯ್ತು, ಇನ್ನೆಲ್ಲಾ ಪ್ರಾಬ್ಲಮ್ಸು ಸಾಲ್ವ್ ಆಯ್ತು ಅಂತ ಅನ್ಕೊಳ್ಳೋ ಅಷ್ಟ್ರಲ್ಲೇ ಈಗ ಇನ್ನೊಂದು ಬಾಂಬ್ ಬಿದ್ದಿದೆ. ಅದೇನಪ್ಪಾ ಅಂದ್ರೆ 10 ರೂಪಾಯಿ ಕಾಯಿನ್ ಎಲ್ಲೂ ತಗೊಳಲ್ವಂತೆ. ಈ 10 ರೂಪೀಸ್ ಕಾಯಿನ್ ಎಲ್ಲಾ ಕಡೆ ಬಾರಿ ಸದ್ದು ಮಾಡ್ತಿದೆ. ನೀವು ಹೋಟೆಲ್ಗೋ ಅಥವಾ ಯಾವ್ದಾದ್ರು ಅಂಗಡಿಗೋ ಇಲ್ಲ ಬೇಕರಿಗೋ ಹೋಗಿ 10 ರೂಪೀಸ್ ಕಾಯಿನ್ ಕೊಡಿ, ಅವರು ನಿಮ್ಗೆ ಡೈರೆಕ್ಟ್ ಆಗಿ ತಗೊಳಲ್ಲ ಹೋಗ್ರಿ ಅಂತ ಹೇಳಿ ಕಳಿಸ್ತಾರೆ. ಬಟ್ ನಾವು ಅವ್ರನ್ನ ಬೈಕೋತೀವಿ, ಇವ್ರಿಗೆ ಎಷ್ಟು ಕೊಬ್ಬು, 10 ರೂಪೀಸ್ ಕಾಯಿನ್ ತಗೊಳಲ್ಲ ಅಂತ ಹೇಳಿದ್ರೆ ಏನಾಗತ್ತೆ ಹೀಗ ಮಾತಾಡೋದು ಅಂತ. ಪಾಪ ಆದ್ರೆ ಅದು ಅವ್ರ ತಪ್ಪಲ್ಲ, ಈ 10 ರೂಪೀಸ್ ಕಾಯಿನ್ ಬಗ್ಗೆ ಹುಟ್ಕೊಂಡಿರೋ ಗಾಸಿಪ್. ಯಾಕಂದ್ರೆ ಈಗ ಎಲ್ಲಾ ಕಡೆ 10 ರೂಪೀಸ್ ಕಾಯಿನ್ ತಗೊಳಲ್ಲ ಅಂತ ಸುದ್ದಿಗಳು ಹರಡ್ತಾ ಇದೆ. ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಶುಕ್ರವಾರ ಇಂಥದ್ದೇ ಒಂದು ಗಲಾಟೆ ಕೂಡ ನಡೆದಿದೆ. ಒಬ್ಬ ಕಾರ್ ಚಾಲಕ ಟೋಲ್ ಕಲೆಕ್ಟ್ ಮಾಡೋನ್ಗೆ 10 ರೂಪೀಸ್ ಕೊಟ್ಟಿದ್ದಾನೆ, ಆದ್ರೆ ಅವನು 10 ರೂಪೀಸ್ ಕಾಯಿನ್ ಅನ್ನ ತಗೊಳಲ್ಲ ಅಂತ ಹೇಳಿದಾನೆ. ಅದಕ್ಕೆ ಕಾರ್ ಚಾಲಕ ನೀನೇನ್ ರಿಸರ್ವ್ ಬ್ಯಾಂಕ್ ಅಂತ ಕೇಳಿದಕ್ಕೆ ಹೌದು ನಾನ್ ರಿಸರ್ವ್ ಬ್ಯಾಂಕ್ ವಿಡಿಯೋ ಮಾಡಿದ್ರೆ ಮಾಡ್ಕೋ ಹೋಗು ಅಂತ ಬಾಯ್ಗ್ ಬಂದಂಗೆ ಬೈದಿದ್ದಾನೆ. ಇದೇ ತರ ಒಬ್ರಿಗೆ ಹೋಟೆಲ್ ಹೋದಾಗ್ಲೂ ಎಕ್ಸ್ಪೀರಿಯನ್ಸ್ ಆಗಿದೆ. ಅಲ್ಲಿ 10 ರೂಪೀಸ್ ಕಾಯಿನ್ ಕೊಟ್ಟಾಗ ಈ ಕಾಯಿನ್ ಎಲ್ಲ ಬ್ಯಾನ್ ಮಾಡಿದ್ದಾರೆ. ಇದೆಲ್ಲ ನಕಲಿ ಕಾಯಿನ್ ಗಳು, ಹಾಗಾಗಿ ಇದನ್ನೆಲ್ಲ ನಾವು ತಗೊಳಲ್ಲ ಅಂತ ಮುಖ ಕೊಡದಂಗೆ ಡೈರೆಕ್ಟ್ ಆಗಿ ಹೇಳಿ ಕಳ್ಸ್ಬಿಟ್ಟಿದ್ದಾರೆ. ಈ 10 ರೂಪೀಸ್ ಕಾಯಿನ್ ಬಗ್ಗೆ ಬಾರಿ ರೂಮರ್ಸ್ ಹರಡ್ಕೊಂಡ್ಬಿಟ್ಟಿದೆ. ಆದ್ರೆ ಪಾಪ ರಿಸರ್ವ್ ಬ್ಯಾಂಕ್ ಅವರು ಸಾಕಷ್ಟು ಸಾರಿ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ಕಾಯಿನ್ಸ್ ನ ಡಿಸೈನ್ ಅನ್ನ ಅವಾಗವಾಗ ಚೇಂಜ್ ಮಾಡ್ತಾ ಇರ್ತೀವಿ, ಇದ್ರಲ್ಲಿ ಯಾವುದೇ ಕೂಡ ಡೂಪ್ಲಿಕೇಟ್ ಕಾಯಿನ್ಸ್ ಚಲಾವಣೆ ಆಗ್ತಿಲ್ಲ, ದಯವಿಟ್ಟು 10 ರೂಪೀಸ್ ಕಾಯಿನ್ ಅನ್ನ ಯಾರು ರಿಜೆಕ್ಟ್ ಮಾಡಬೇಡಿ ಅಂತ ಹೇಳಿದ್ರು ತುಂಬಾ ಜನ ಇದನ್ನ ನಂಬ್ತಾ ಇಲ್ಲ. 10 ರೂಪೀಸ್ ಕಾಯಿನ್ ಅನ್ನ ಯಾರು ತಗೋತಾ ಇಲ್ಲ. ಇದೇ ರೀತಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ನಮ್ಮ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನಷ್ಟು ಇದೇ ರೀತಿ ಸುದ್ದಿಗಳಿಗೆ ನೀವೇನ್ ಮಾಡ್ಬೇಕು, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಬೇಕು.